ಏನಕ್ಕೋ ನಂದು ನಾನು ಹಂಗೆ ಹಾಕೊಂಬಂದಿವಿ. ಗೈಸ್ ಸ್ಟ್ಯಾಂಡ್ಗಳು ತಂದಿದ್ದೀರಿ ನಮ್ಗೆ ಹೆಲ್ಪ್ ಮಾಡೋಕ್ಕೆ. ನವ್ಯ ಬಂದವಳೆ, ಇವಾಗ ಶೀಲಾವತಿ ಅಂತೆ. ಶೀಲಾ ಅಕ್ಕ ಅಷ್ಟೇ ಅಕ್ಕ, ಶೀಲಾ ಅಷ್ಟೇ, ಶೀಲಾವತಿ ಅಲ್ಲ. ಹ್ಯಾಪಿ ಬರ್ಡೇ. Okay, let's go. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗಲ್ಲಿ ನೆನ್ನೆ ನೋಡ್ದಂಗೆ ಇವತ್ತು ಗುಂಡನ ಬರ್ಡೇ ಐತೆ. ಬನ್ನಿ ಗೈಸ್ ಹೋಗ್ಬಿಟ್ಟು ಡೆಕೋರೇಷನ್ ಮಾಡಬೇಕು. ಬನ್ನಿ ನೋಡ್ರಿ, ಮನೆ ನೋಡ್ರಿ ಹೆಂಗೆ ಮಾಡಿಕೊಂಡು ಗುಂಡ ಫುಲ್ಲು ಡೆಕೋರೇಷನ್ ಐಟಮ್ ಬಂದೈತೆ. ಫುಲ್ ಡೆಕೋರೇಷನ್ ಐಟಮ್ ಬಂದೈತೆ ನೋಡ್ರಿ. ಮನೆ ಹೆಂಗೆ ಮಾಡಿ ಗಂಟ ಮಾಡಿಕ್ಬಿಡ ಹೋಗಿ ಮಲ್ಗೋ ನೋಡ್ರಿ ಆರಾಮಾಗೋನು. ಬೇಗ ಕ್ಲೀನ್ ಮಾಡಕ್ಕ. ಏನು ಡಬಲ್ ಟೆಪ್ಪ ಅದು ವೇಟ್ ಆಯ್ತು. ಅದು ಎಲ್ಲೈತೆ ಕೊಡು ನೋಡೋಣ. ಅದು ವೇಟ್ ಹಾಕೋದು ಕಟ್ಟಾಗ್ಬಿಡುತ್ತೆ ಅಂದ್ಬಿಟ್ಟು. ಸರಿ ನೋಡೋಣ ಕೊಡು. ಅದನ್ನು ಅಲ್ಲಿ ಅಂಟಿಸ್ಬೇಕು. ಅಂಟ್ಸೋಕ್ಕೆ ಹೆಂಗೆ ಅಂಟ್ಸೋದು ಅಂತಲೇ ಗೊತ್ತಿಲ್ಲ. ಗೋಡೆಗೆ ಆಣಿ ಹೊಡಿದ್ರೆ ಗೋಡೆಗೆ ಏಟ್ ಬಿಡುತ್ತೆ. ಡಬಲ್ ಟೇಪ್ ಹಾಕಿದ್ರೆ ಅದಿರೋ ವೇಟಿಗೆ ಡಬಲ್ ಟೇಪ್ ಬರೋಲ್ಲ. ಇದು ನೋಡುವ, ಇದಾಕ್ಬಿಟ್ಟು ಟ್ರೈ ಮಾಡುವ. ಇದಾಕ್ಬಿಟ್ಟು ಟ್ರೈ ಮಾಡುವ. ಗೈಸ್ ಸ್ಟ್ಯಾಂಡ್ಗಳು ತಂದಿದ್ದೀರಿ ನಮ್ಗೆ ಹೆಲ್ಪ್ ಮಾಡೋಕ್ಕೆ. ನವ್ಯ ಬಂದವಳೆ. ದೆನ್ ವೀಡಿಯೋ ಇದು ಹಾಕೊಂಡ್ರೆ ತಿರುಗ್ತೈತಿದು. ಸೋನಕ್ಕ ಫೋನಲ್ಲಿ ಮಾತಾಡ್ತೈತೆ. ನೀನೇನು ಮಾಡ್ತಾಯಿದ್ಯಾ? ಮಲ್ಗೋನು ಗುಂಡ. ಇವಾಗ ನಾವೇನ ಪ್ಲ್ಯಾನ್ ಕೊಡೋದು ಡೆಕೋರೇಷನ್ ಮಾಡೋಕ್ಕೆ. ಇನ್ನೇನಕ್ಕೆ ಬಂದೆ? ಯಾರು ಕರೆದ್ರು ಅಂತ ಬಂದೆ ನೀನು? ಏನು ನವ್ಯ ಅಷ್ಟು ಸೋನಾ ಕಂಡು ನಾನೇ ಇವಾಗ ಕರೆದೆ. ಗೊತ್ತಾಗ್ತಾನೆ ಇಲ್ಲ ಏನು ಮಾಡಬೇಕು ಅಂತ. ಏನು ಮಾಡೋದು ಐಡಿಯಾ ಕೊಡೋದು ಇದೇ ಇಲ್ಲ. ಈ ಸ್ಕ್ರೀನ್ ಇರಲಿ ಅಂತ ಇವ್ರಿ ಸೋನು ಅಕ್ಕ. ಚೆನ್ನಾಗಿ ಸರಿ ನೋಡೋಣ, ಇದೇ ಮಾಡೋಣ ಅಕ್ಕ. ಇಲ್ಲಿಕ್ಕೆ ಲೈಟ್ ಇಳಿಸು. ಅವನ ಮಗು ಕಣ ಒಂಚೂರು ಕದಲ್ಸಿದ್ರೆ ಬಿದ್ದೋಗ್ಬಿಡ್ತದೆ. ಟೆಕ್ನಾಲಜಿ ಆ ಥರ ಇಕ್ಬೇಕು ಅಷ್ಟೇ. ಇಕ್ಕಿದ್ರೆ ಹೇಳ್ತಿದ್ದೆ ವಿಡಿಯೋ ಇಲ್ಲ ಅಂದರೆ ಯಾವ ಲೋಜಿ ಅಂತ. ಇವಾಗ ಇಲ್ಲಿ ಇಟ್ಟರೆ ಇನ್ನು ಎದಳ ತಗೊಳ್ಳಿ 2 ನಿಮಿಷಕ್ಕೆ ಡಮ್ಸಾದು ಎಲ್ಲ ಹೇಳ್ತಾವನಲ್ಲ, ಭಯ ಬಿದ್ದು ಒಂದು ಬಲೂನ್ ಅದು ಗುಂಡ ನೋಡ್ತೀಯ ಇದ್ಮೇಲೆ ನಿದ್ದೆ ಕಣ್ಣಿಗೆ ಹತ್ತವನ ಅಷ್ಟೇ. ಏನು ಮಾಡೋದು? ಅಲ್ಲೇ ಇಲ್ಲ ಅದು ಸದ್ಯಕ್ಕೆ ಅಲ್ಲೇ ಇರಲಿ. ಸದ್ಯಕ್ಕಲ್ಲ ಒಂದು ಸಲ ನವೇ ಕೆಳಗಡೆ ನವೇ ಅದು ಬಲೂನು ಹೆಂಗೆ ಕಾಣಿಸುತ್ತೆ ನೋಡೋಣ. ಈ ಸೈಡ್ ನೀನು ನಿಂತಿರೋದಂತ ಬೇಕು. ಕೆಳಗಡೆ ಇಕ್ಕು. ಬೇಡ ಅದ್ರ ಮೇಲೆ ನಿಕ್ಕು. ಮೇಲೇನೆ ಇರಲಿ ಅಂತ್ಯಾ? ಮುಂದೆ ನಿಂದಿರ್ಸ್ಕೊಂಡೆ ಡೆಕೋರೇಷನ್ ಮಾಡ್ತಾಯಿದ್ದೀರಿ ನಾವು. ಏನಾಯಿತು? ಬಲೂನ್ ಮುಟ್ಟಿದ್ರೆ ಅವಾಗಲೂ ಅಳ್ತಿದ್ದಾರ. ಮುಟ್ಟು ಬಲೂನ್ ಮುಟ್ಟು. ಓಯ್ ಗೈಸ್ ಪ್ಲೀಸ್ ನವ್ಯಾ ಒಂದೇ ಒಂದ್ಸಲಿ ಆ ಲೈಟೆಲ್ಲ ಆನ್ ಮಾಡ್ತೀನಿ. ಇವಾಗ ನೀನು ಬಂದಿದ ತಕ್ಷಣ ವಾವ್ ಅನ್ಬೇಕು ನೀನು. ಹೆಂಗೆ ಹೇಳ ಒಂದ್ಸಲಿ ರಿಯಾಕ್ಷನ್ ಕೊಡು. ಕೊಡೋಕೋ ಅಯ್ಯ ಬಂಡ್ಲಿ. ಬಂಡ್ಲಿ ಹೋನಾ? ಬಾಗ್ಲ ಕೊಡ್ರಿ ಹೋಗ್ತೀನಿ ನಾನು. ಬಾಗ್ಲ ಕೊಡ್ರಿ ಹೋಗ್ತೀನಿ. ಅಲ್ಲೇ ಐತೆ ನೋಡ್ರಿ ಗೆಟ್ ಬೀಗ. ಸೊ ಗಾಯ್ಸ್ ಫೈನಲಿ ನಾನು ರೆಡಿ ಆದೆ. ಮೊನ್ನೆ ಕಲರ್ ಹೋಗಿತ್ತು. ಕಲರು ನೋಡ್ರಿ ಇಲ್ಲಿ ಚೆನ್ನಾಗಿಲ್ಲ ನೋಡ್ರಿ. ಇಲ್ಲಿ ಅದೇ ಮೊನ್ನೆ ಕಲರ್ ಆಗಿತ್ತಲ್ಲ ಹೋಲಿ ಹಬ್ಬಕ್ಕೆ, ಅದನ್ನೇ ಹಾಕ್ಕೊಂಡು ನೋಡ್ರಿ ಗೊತ್ತಾಗ್ತಾನೆ ಇಲ್ಲ ಕಲರ್ ಆಗಿರೋದು. ಸೊ ಗಾಯ್ಸ್ ಫೈನಲಿ ನಾನು ರೆಡಿ ಆದೆ, ಹೋಗ್ತಾ ಇದ್ದೀನಿ. ಬನ್ನಿ ಗಾಯ್ಸ್ ಹೋಗುವ. ಇದೊಂದು ಸ್ವಿಚ್ ಬಾಕ್ಸ್ ಒಂದು ತೊಗೊಂಡಿದ್ದೀನಿ. ಏನಕ್ಕಂದರೆ ಅದಕ್ಕೆ ಹ್ಯಾಪಿ ಬರ್ಡೇ ಅಂತ ಸಿಂಬಲ್ಸ್ ಐತೆ. ಆ ಸಿಂಬಲ್ನ ಮನೇಲಿ ಸ್ವಿಚ್ ಬಾಕ್ಸ್ ಸುತ್ತ ಇಲ್ಲ. ಗಾಡಿ ಬೀಗ ಹಿಡ್ಕೊಂಬಂಡೆ ಬಂದೆ ಕೈಯಲ್ಲಿ ಗಾಯ್ಸ್. ನಾನು
ಗಾಯ್ಸ್ ಫೈನಲಿ ನಾನು ಸೋನು ಅಕ್ಕ ಮನೆ ಹತ್ರ ಬಂದಿದ್ದೀನಿ. ಆಗಲೇ ಎಲ್ಲರೂ ಬಂದ್ಬಿಟ್ಟವ್ರು ನೋಡ್ರಿ, ನಾನೇ ಲೇಟ್ ಆಗಿರೋದು. ಎಲ್ಲರೂ ಬಂದ್ಬಿಟ್ಟವ್ರು. ಈ ಬಣ್ಣೆ ಎಷ್ಟಕ್ಕಂತ ಈ ಬಣ್ಣೆ ಯಾವಾಗ ನೋಡಿದ್ರು ನನ್ನ ಕೆಲಸನೇ ಇದಕ್ಕ, ನನ್ನ ಕೆಲಸ ಇದು. ಬರ್ಡೇ ದಿನ ಯಾವ ಸಾಂಗ್ ಹಾಕ್ತಿರಾಕು ಬರ ಗುಂಡ ಅವನ ಬಸ್ ಕೆಳಗಡೆ. ಸೊ ಗೈಸ್ ನಾನು ಅವಾಗಲೇ ಬಲೂನ್ ತಗೊಂಡ್ನಲ್ಲ, ಸೊ ಬಲೂನ್ ಮಾಮ ಮೂತ ಕೊಡು, ಅದಕ್ಕೆ ಮಾಮಂಗೆ ಮೂತ ಕೊಡು, ಮತ್ತೆ ಕೊಡು ಮಾಮಂಗೆ ಮೂತ ಕೊಡು. ಇವಾಗ ಗಾಯ್ಸ್ ಗುಂಡಂಗೆ ಗಿಫ್ಟ್ ತಗೋಬೇಕಾಗಿತ್ತು. ಇವಾಗ ಗುಂಡನ್ನ ಕರ್ಕೊಂಡೋಗಿ ಗಿಫ್ಟ್ ಕೊಡ್ಸೋಣ. ಗುಂಡ ಅಂಗಡಿಗೆ ಹೋಗೋಣ, ನಾನು ನೀನು ಅಂಗಡಿಗೆ ಹೋಗೋಣ, ಅಲ್ಲಿ ಹೋಗೋಣ ಇದು ಅಂಗಡಿಗೆ. ಗೈಸ್ ಒಳ್ಳೆ ಪ್ಲ್ಯಾನ್ ಮಾಡಿ ಅವಾಗಲೇ ತೊಗೋಬೇಕು ಅಂತ ಗ್ಯಾಪ್ನ ಇಟ್ಕೊಂಡೆ, ನೋಡಿದ್ರೆ ಮರ್ತೋಗ್ಬಿಟ್ಟು ಇಲ್ಲಿಗೆ ಬರೋ ಅಷ್ಟರಲ್ಲಿ ಬನ್ನಿ ನಾನು ಮತ್ತು ಗುಂಡ ಹೋಗಿ ಗಿಫ್ಟ್ ತೊಗೊಂಡು ಬರುವ. ಆಮೇಲೆ ಇಲ್ಲಿ ಬಲೂನ್ ಐತೆ, ಬಲೂನ್ ಹಿಡ್ಕೊ, ಇದು ಹಿಡ್ಕೊ ಇಲ್ಲಿ ಬಿದ್ದೋಗ್ಬಿಡುತ್ತೆ. ಗೈಸ್ ಬಲೂನ್ ತೊಗೊಂಡಿದ್ದೀನಿ, ಬನ್ನಿ ಗುಂಡಂಗೆ ಕರ್ಕೊಂಡು ಹೋಗ್ಬಿಟ್ಟು ಗಿಫ್ಟ್ ತೊಗೊಂಬರೋಣ. ನಾವು ಇಸ್ಕೊಡೋಕು ಸೋನು ಈ ಕನ್ನಡ ಮಗ ಇವಾಗ ಎತ್ಕೊಟ್ಬಿಟ್ಟು ಡೊಂಬಲ್ ಕಸ್ತಾ ಇರೋ ನನ್ನ ಮಗ ಇವನು ಕೀ ಎತ್ಕೊಟ್ಟಿತ್ತು ಇವಾಗ ಇವನು. ಅಕ್ಕ ಮಣ್ಣನ ಕೈಲಿ ಐತಕ್ಕ, ನಾನು ಇಲ್ಲೇ ಹಾಕ್ಬಿಟ್ಟು ಹೋಗಿದ್ದೆ. ಇಲ್ಲೇ ಹಾಕ್ಬಿಟ್ಟು ಹೋಗಿದ್ದೆ ನಾನು. ಸರಿ ಕೊಡ, 10 ನಿಮಿಷ ಬರ್ತೀನಿ, ಕೊಡಿ. ಬೇಡ ಕುಡಿಯಿಲ್ಲ ಒಂದು ನಿಮಿಷ. ಗುಂಡನ್ನೇ ಕರ್ಕೊಂಡೋಗಿ ಗುಂಡಂಗೆ ಗಿಫ್ಟ್ ಕೊಡ್ಸ್ಕೊಂಡ್ಬರ್ಬೇಕು. ಎಲ್ಲರ ಮುಂದೆ ಇದು ಇಲ್ಲೇ ಬಂದು ಕೊಡ್ಬೋದು, ಬಟ್ ನಂಗೆ ಇಲ್ಲಿ ಎಲ್ಲರೂ ಬಂದಿರ್ತಾರೆ. ಸೊ ನಂಗೆ ಎಲ್ಲರ ಮುಂದೆ ಕೊಡೋಕೆ ಒಂಥರ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಗುಂಡನ್ನೇ ಕರ್ಕೊಂಡೋಗಿ ಗುಂಡಿಗೆ ಏನು ಬೇಕೋ ಕೊಡ್ಸ್ಕೊಂಡು ಗುಂಡನ್ನೇ ನೀವಾ ಗೈಸ್ ಗುಂಡಂಗೆ ಆಗಲೇ ಫಸ್ಟ್ ಗಿಫ್ಟ್ ಬಂದ್ಬಿಟ್ಟೈತೆ. ಎಷ್ಟು ಖುಷಿ. ನಾನಲ್ಲ, ಗುಂಡಂಗೆ ನಮ್ಮ ಫ್ರೆಂಡ್ಸ್ ಬಂದು ಗುಂಡಂಗೆ ಗಿಫ್ಟ್ ಕೊಟ್ಬಿಟ್ಟು ಹೋಗೋರು. ನೋಡಿ ಇವ್ರಿಗೆ ನಾನೇ ಕೊಟ್ಟಿದ್ದು ಅಂತ ಫುಲ್ ಬಿಲ್ಡಪ್ ಕೊಡ್ತೀನಿ, ನಾನೇ ಕೊಟ್ಟಿದ್ದು ಅಂತ. ಹಿಡ್ಕೋ ಇದು. ಲ್ಯಾಂಬರ್ಗಿ ಅಲ್ಲ, ಫೆರಾರಿ. ಓಪನ್ ಮಾಡೋದು ಕಾರು ನಾನಲ್ಲ, ಸೂರ್ಯ ಅವ್ರು ಕೊಟ್ಟೋಗಿರೋದು ಇದು. ಇವಾಗ ಅವನೇ ಬಂದು ಕರ್ಕೊಂಡು ಹೋಗಿದ್ದು. ಬೇಡ ಇವಾಗಲೇ ಬೇಡ, ಬರ ಗುಂಡ ನಾವು ಆಚೆ ಬಾ ನಾವು ಇನ್ನೊಂದು ಗಿಫ್ಟ್. ಏನು ಬೇಕು? ಕಾರ್ ಬೇಡ, ಬೇರೆ ಏನು ಬೇಕು? ಕಾರ್ ಬೇಡ, ಬೇರೆ ಏನು ಬೇಕು? ಕಾರೇ ಬೇಕಾ? ಬನ್ನಿ ಗೈಸ್, ಗುಂಡಂಗೆ ಕಾರ್ ಬೇಕಂತ ನೋಡುವ, ಹೋಗಿ ಕೊಡ್ಸ್ಕೊಂಡು ಬರುವ. ಅದೇ ಗೈಸ್ ಎಲ್ಲರ ಮುಂದೆ ಕೊಡ್ಬೋದು, ಬಟ್ ಎಲ್ಲರ ಮುಂದೆ ಕೊಡೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನಾನು ಒಬ್ಬನೇ ಕರ್ಕೊಂಡೋಗಿ ಕೊಡ್ಸ್ಬಿಟ್ಟು ಬರುವ. ಬಂದೇ ಇರೋ. ಸೊ ಗೈಸ್ ಗುಂಡಂಗೆ ಬಂದು ಗೈಸ್ ಏನು ಬೇಕೋ ತೊಗೊಳಕ್ಕೆ. ಗೈಸ್ ಏನು ಬೇಕು ತೊಗೊಳ್ಳೋ, ತೆಗೀರಿ. ನಾವು ಸ್ವಲ್ಪ ಟೆನ್ಷನ್ ಆಗಿಬಿಟ್ರು ವಿಡಿಯೋ ಮಾಡ್ತಿರೋದು ನೋಡಿ. ಸೊ ಗೈಸ್ ಇಲ್ಲೊಂದು ಕಡೆ ಅಂಗಡಿಗೆ ಬಂದಿದ್ರಿ, ನನಗೆ ಯಾಕೋ ಸೆಟ್ ಆಗಿಲ್ಲ, ಅದಕ್ಕೆ ಬೇರೆ ಅಂಗಡಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಒಂದು ಗುಂಡಾದ ನೋಡ್ಬಿಟ್ಟು ಕಾರು 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 ಅಂತೆ. ಬಟ್ ಇವ್ನು ಕೇಳ್ತಿರೋ ಬಜೆಟಲ್ಲಿ ಇಲ್ವೇ ಪ್ರೈಸೆಲ್ಲ? ಬಾ ಹೋಗೋಣ ಬೇರೆ ಅಂಗಡಿಗೆ. ಬಾ ಹೋಗಿ ತೊಗೊಳ್ಳೋಣ ಬೇರೆ ಅಂಗಡಿಗೆ. ನಿಜವಾಗ್ಲೂ ಲಿಟ್ರಲ್ಲಿ ಇವ್ನು ಏಟಲ್ಲೆಲ್ಲ ನಾನು ಅಂತ ರಿಮೋಟ್ ಕಂಟ್ರೋಲ್ ಕಾರ್ಗಳೇ ಓಡಿಸಿಲ್ಲ ಗೈಸ್. ನಾನು ದೇವರಣೆಗೂ ಹೇಳ್ತಾ ಇದ್ದೀನಿ, ಬನ್ನಿ ಹೋಗುವ. ನೋಡಿ ಗೈಸ್ ಏನು ಕ್ರೇಜಿ ಆಗೈತೆ ಇದು. ವಾವ್, ಇದ್ರ ಪ್ರೈಸ್ ಕೇಳೋಣ ರೀ ಎಷ್ಟು ಅಂತ. ನನಗೆ ಗೊತ್ತು, ತೊಗೊಳ್ಳಲ್ಲ ಅದು, ಬಟ್ ಕ್ರೇಜಿ ಆಗೈತೆ. ಚೆನ್ನಾಗಿ ತಗೊಂಡೆ ಇದು? ಚೆನ್ನಾಯ್ತಾ? ಬೇಕಾ ಅದು? ಯಾವ್ದು ಬೇಕು? ಇದಾ ಇದು? ಇದಿರಲಾ? ಅವ್ರು ಬರಲಿ ಫಸ್ಟ್ ಅವ್ರು ಬರಲಿ ಇರು. ನಿಂಗೆ ಇವಾಗ ಒಂದೇ ಮತ್ತು ಕಾರ್ ಬೇಕಾ ಗೊಂಬೆ ಬೇಕಾ? ಗುಂಡ ಇಲ್ಲಿ ನೋಡಿಲ್ಲ, ಅವ್ರೇನು ಮಾಡಲ್ಲ. ಕಾರ್ ಬೇಕಾ ಗೊಂಬೆ ಬೇಕಾ? ಹೇಳ್ಬೇಕಾ, ಕಾರ್ ಬೇಕಾ ಗೊಂಬೆ ಬೇಕು? ನಾನು ಯೋಚನೆ ಮಾಡ್ತಾನೆ. ಇವಾಗ ಕಾರ್ ಬೇಕು ಅಂತಿದ್ದ, ಅದು ನೋಡ್ಬಿಟ್ಟು ಅದು ಬೇಕಂತೆ. ಏನು ಕಾರ ಗೊಂಬೆನಾ? ಕಾರ್ ಬೇಕಾ ಗೊಂಬೆ ಬೇಕಾ? ಹಾಂ
ಕಾರಾ ಹೇಳು ಬೇಗ. ಯಾವ್ದು ಬೇಕು ಹೇಳು ಬೇಗ. ಇದೇ ಇರಲಾ? ಸರಿ ಆ ಸೈಡ್ ಹೋಗಂಬ. ಆಯ್ತು ಆ ಸೈಡ್ ಹೋಗಂಬ. ಇವಾಗ ಕಾರ್ ಬೇಕಾ ಗೊಂಬೆ ಬೇಕಾ? ಕಾರ್ ಬೇಕಾ ಗೊಂಬೆ ಬೇಕಾ? ಅದು ಬೇಕಾ ಕಾರ್ ಬೇಕಾ? ಹೇಳು ಬೇಗ. ಸರಿ ಗೊಂಬೆನೇ ತೊಗೊಬಿಡೋಣ. ತೊಗೊಳ್ಳೋಣ ಗೊಂಬೆ. ಕಾರ್ ಬೇಡ? ಹಾಂ ಕಾರು ಬೇಕಾ? ಕಾರ್ ಬೇಕಾ ಗೊಂಬೆ ಬೇಕಾ? ಕಾರು. ಹ್ಞೂ ಅಣ್ಣ ಕಾರ್ ಅಂತ ಕೊಟ್ಬಿಟ್ರಿ ಅಣ್ಣ. ಕಾರೇನಾ? ಕಾರಾ ಪಕ್ಕ ಕಾರಾ? ಕಾರೇನಾ? ಏನು ಹೇಳ್ತಾ ಇದೆಯಾ? ಅಲ್ಲಿ ಪಾಪಕ್ಕೆ ಶೇಕ್ ಹ್ಯಾಂಡ್ ಮಾಡು. ಶೇಕ್ ಹ್ಯಾಂಡ್ ಮಾಡು. ಶೇಕ್ ಹ್ಯಾಂಡ್ ಕೊಡು. ಒಂದು ಗೊಂಬೆನ ಕೊಡಿಸ್ಬಿಡೋಣ. ತೊಗೊಳ ಯಾವ್ದು ಬೇಕು ತೊಗೊಳಾಯ್ತು. ಯಾವ್ದು ಬೇಕು ತೊಗೊಳು. ಇರಲ್ಲ ಅದು ಸಾಕಾ? ಸಾಕಾ? ಸಾಕಾ ಇದು? ಇದು ತಗೋ, ಇದು ಚೆನ್ನಾಯ್ತು ನೋಡಿದು. ಹಿಂಗೆಲ್ಲ ಬೇಕು ಅವನಿಗೆ. ಸಾಕು ಬಿಡು ಇದು. ಸಾಕಾ? ಸಾಕಾ ಕಾರ್ ಬೇಕಾ? ಕೇಳಿ ಇದ್ರಲ್ಲಿ ಇಷ್ಟ ಆಯ್ತಂತೆ. ಇದ್ರಲ್ಲಿ ನೋಡ್ದ, ಇದ್ರಲ್ಲಿ ಮಾತ್ರ ಬೇಕಂತೆ ಅವನಿಗೆ. ಅದಕ್ಕೆ ಇದರಲ್ಲಿ ಯಾವ್ದು ಮುಟ್ತೀಯೋ ಅದು ನಿಂಗೆ ಗುಂಡ. ಚೆಕ್ ಮಾಡಿ ಬೇಗ. ಚೆಕ್ ಮಾಡಿ ಯಾವ್ದು ಬೇಕು ಅದು. ಮತ್ತೆ ಸಾಕದು? ಇರಲ್ಲ ಅದು? ಇರಲ್ಲ? ಸಾಕಾ? ಖುಷಿನಾ? ಹೋಗೋಣ ಬಾ ಹೋಗೋಣ. ಗೈಸ್ ಇವಾಗ ಇಲ್ಲಿಂದ ಹೋದರೆ ಸಾಕು ಅನ್ಸಿರೋದು ನನಗೆ. ಚಿಕ್ಕದೇ ತೊಗೊಬಿಟ್ಟು ಅವನು. ನಾನು ದೊಡ್ಡದು ನಾನು ರಿಮೋಟ್ ಕೊಟ್ಟಲ್ಲಿ ಕೊಡ್ಸೋಣ ಅಂದ್ಕೊಂಡೆ. ಅವ್ನು ತೊಗೊಂಡಿಲ್ಲ. ಅವ್ನಿಗೆ ಇದೇ ಬೇಕಂತೆ. ಇದು ಲುಕ್ ಎಟ್ ದ ಕಾರ್ ಗೈಸ್. ವಾವ್ ಕ್ರೇಜಿ ಕಾರ್. ಇದು ನನಗೆ ಇದು ಇಷ್ಟ ಆಯಿತು ಗೈಸ್. ನನಗೆ ಮಸ್ಟ್ಯಾಂಕು. ಓಕೆ ಏನೈತೆ ನೋಡ್ರಿ ಮಸ್ಟ್ಯಾಂಕ್ ಇದು. ಸೊ ಗೈಸ್ ಇದೊಂದು ಟೆಡಿ ಬೇರ್ ಅಂತ ತೊಗೊಂಡವನು ಅವನು. ನೋಡ್ರಿ ಹಿಂಗೈತೆ. ಬಾ ಏನು ಬೇಕು? ಅಷ್ಟೇ ತಾನೇ? ಇನ್ನೂ ಬೇಕಾ? ಉಯ್ ಸಾಕು ಬರೋಲೇ. ಸಾಕು ಹೋಗೋಣ ಬಾ. ನಾನು ಹೋಗ್ತಾ ಇದ್ದೀನಪ್ಪ. ನಾನು ಬರಲ್ಲ ಬಾ. ಅವೆಲ್ಲ ಬಾ ಇಲ್ಲಿ ಬೇಗ ಬಾ. ಬನ್ನಿ ಗೈಸ್, ಇದು ಎರಡೂ ಇದು ಮತ್ತು ಅದೊಂದು ಕಾರನ್ನು ತೊಗೊಂಡು ಎರಡು ಬಿಲ್ ಮಾಡಿಬಿಡೋಣ. ಏನು ಕೊಡಿಸ್ಬೇಕೋ ಗೊತ್ತಿಲ್ಲ. ಅದಕ್ಕೆ ಒಂದು ಕಾರು ಮತ್ತು ಇದೊಂದು ಗೊಂಬೆ ತೊಗೊಂಡವನೆ. ಹಾಂ ಖುಷಿ ಆಯ್ತಾನೋ? ಖುಷಿ ಆಯ್ತಾ? ಥ್ಯಾಂಕ್ಸ್ ಮಾಮಂಗೆ. ಥ್ಯಾಂಕ್ಸ್ ಮಾಮಂಗೆ ಮುತ್ತಾಗೋದಕ್ಕೇನೆ. ಹೋಗುವ ಬನ್ನಿ ಗೈಸ್. ಏನೋ ಪ್ಲೇಟನ್ನು ತೊಗೊಂಡೋಗ್ಬೇಕಂತ ತೊಗೊಂಡೋಗೋಣ. ವ್ಲಾಗ್ ಬೇರೆ ಅಪ್ಲೋಡ್ ಮಾಡಬೇಕು. ಮರ್ತೋಗೇ ಬಿಟ್ಟಿದ್ದೀವಿ ನೋಡ್ರಿ ನಾನು. ಇನ್ನೂ ಕೇಕ್ ಕಟ್ ಮಾಡಿಲ್ಲ ಅಕ್ಕೋ. ಸೋನಕ್ಕ ಟೈಮ್ 9:30 ಆಯ್ತಕ್ಕ. ಕೆಲ್ಸಕ್ಕೆ ಹೋಗ್ಬೇಕು. ಟೈಮ್ ಆಯಿತು. ಇನ್ನೂ ಅಡುಗೆ ಮಾಡ್ಕೊಂಡು ಕುಂತಿದ್ದೀರ. ಸೊ ಗೈಸ್ ಡೆಕೋರೇಷನ್ ಎಲ್ಲ ನಡೆದೈತೆ. ಅಲ್ಲಿ ಬಲೂನ್ ಹೋಗ್ತಾ ಇರೋದು. ಯಾರಿಗಾಕದು ಇವಾಗ? ನಿಂಗೆ ತಿಕ್ಕಲ್ ಥರ ಕಾಣಿಸುತ್ತಾ? ಯೋಗಿ ನಿಂಗೆ ಕಾಯ್ತಾ ಇರಲ್ಲ ಹೋಗಿ ನನ್ನ ವೀಡಿಯೋಗೆ. ನಿಜವಾಗ್ಲೂ ಯೋಗಿ ಕಾಯ್ತಾ ಇರುತ್ತೆ ನನ್ನ ವೀಡಿಯೋಗೆ. ಕಾಯ್ತಾ ಇರಲ್ಲ ಹೋಗಿ. ಮೊನ್ನೆ ಒಂದಿನ ವೀಡಿಯೋ ಬಂದಿದ್ದಿಲ್ಲ ಅಂದಿದ್ದಕ್ಕೆ ಇನ್ನೊಂದು ಸ್ವಲ್ಪ ಆ್ಯಕ್ಟಿಂಗ್ ಮಾಡು. ಎಷ್ಟು ಕಾಸು ಕೊಡ್ತೀರಾ ಆ್ಯಕ್ಟ್ ಮಾಡೋಕ್ಕೆ? ಆ್ಯಕ್ಟಿಂಗ್ ಮಾಡಿಸಿ ಕಾಸು ಇಸ್ಕೊಂತಾವೆ. ಇನ್ನೊಂದು ಸ್ವಲ್ಪ ಹೇಳು ಅಂತ ಹಂಗೆ. ಅರ್ಧ ಕೇಳಿನೇ ಸುಸ್ತಾಗ್ಬಿಟ್ಟಿದ್ದಾವ ಅಕ್ಕ. ಅರ್ಧ ಕೇಳಿನೇ ಸುಸ್ತಾಗ್ಬಿಟ್ಟಿದ್ಯಾ? ನೆಕ್ಸ್ಟ್ ಸ್ಯಾಮ್ಸಂಗ್ ನಿಮಗೆ ಗುಂಡಂಗೋಸ್ಕರ ಎಷ್ಟು ಬಲೂನ್ ಐತೆ ಗುಂಡ ನೋಡು. ಇಷ್ಟು ಬಲೂನ್ ಐತೆ ಗುಂಡಂಗೆ. ಯಪ್ಪ ಇಷ್ಟು ಏನು ಹೇಳು. ಇಷ್ಟು ಗಿಫ್ಟ್ ಮುಂದೆ ಅಲ್ಲೊಂದು ಎಲ್ಲೇ ಇದು. ಇಲ್ಲೊಂದು ಕಾರ್ ಐತೆ, ಇಲ್ಲೊಂದು ಕಾರ್ ಐತೆ ಬೇರೆ. ಕವರಲ್ಲಿ ಕಾರ್ ಐತೆ. ಆದರೆ ಎಲ್ಲರಿಗಿಂತ ನಂದೇ ಚಿಕ್ಕ ಗಿಫ್ಟ್ ಅನಿಸಿಲ್ಲ ಹೋಗಿ. ಚಿಕ್ಕ ಗಿಫ್ಟ್ ಅನಿಸಿಲ್ಲ. ಬಟ್ ಲುಕ್ ಎಟ್ ದ ಡಿಸೈನ್ ನೋಡೋದ್ರದ್ದು. ನಾನು ಇಲ್ಲೊಂದು ಗಿಫ್ಟ್ ಐತೆ. ಇದು 2 ಗಿಫ್ಟು. ಯಾವ್ದು ಇಷ್ಟ ಆಯ್ತು ಗುಂಡ ಇದರಲ್ಲಿ? ಯಾವ್ದು ಇಷ್ಟ ಆಯಿತು? ಇದು ತಗೋ ಇದು.
ಗೈಸ್ ಗೀ ರೈಸ್ ರೆಡಿ ಆಗೈತೆ. ಏನಕ್ಕ ಅದು ಕುದೀತಾ ಇರೋದು? ಚೀಚಿ ಅಂತ ಗೊತ್ತಾಕ? ಚೀಚಿಗೆ ಹೆಸ್ರೇನಕ್ಕ? ಮಟನ್ ಕ್ಯಾಮ್ರಾ ಆಫ್ ಮಾಡು, ಒಳ್ಳೆ ಹೇಳ್ತೀನಿ. ಕ್ಯಾಮ್ರಾ ಆಫ್ ಮಾಡು, ಒಳ್ಳೆ ಮಾಡಿ ಹೇಳ್ತೀನಿ ನಿಂಗೆ ಬೇಕಾದ್ರು ಅಂತ. ಬೇಡ ಬಿಡಕ್ಕೆ ಹೋಗ್ಲಿ. ಆಮೇಲೆ ಇವ್ ನೋಡ್ರಿ, ಇವನು ಗುಂಡನ ಕೇಕ್ ನೋಡಿ ಗೈಸ್, ಕೇಕ್ ನೋಡಿ ಗೈಸ್, ಡೆಕೋರೇಷನ್ ನೋಡಿ ಗೈಸ್, ಡೆಕೋರೇಷನ್. ಆಮೇಲೆ ಒಂದು ಶಾರ್ಟ್ಸ್ ಹಾಕ್ಕೊಂಡು ಬರ್ತೀನಿ, ಸೊ ಹಾಕ್ತೀನಿ, ಆಮೇಲೆ ನೋಡ್ಕೊಳ್ಳಿ ಗೈಸ್. ನೋಡಿ ಅವ್ನು ಖುಷಿ ನೋಡು. ಅಕ್ಕ ಅವಾಗಲೇ ಬಲೂನ್ ನೋಡಿ ಅಳ್ತಾ ಇರಲಿಲ್ಲ ಅಕ್ಕ ಅವನು. ಹುಲಿನ ಅದು ಯಾವುದು ಹುಡುಗಿಗೆ ಹೋಗಿ ಭಯ ಬಿದ್ದು ಬಂದಾನ ಅವಾಗಲೇ ಅಲ್ಲಿ ಇದರಲ್ಲಿ ಏನದು ಫೈವ್ ಸಿಸ್ಟರ್ಗೆ ಹೋಗಿದ್ನಲ್ಲ, ಅದು ಚಿಕ್ಕ ಮಗು ಇತ್ತು, ಹತ್ರ ಬಂದರೆ ಓಡೋಗ್ತಾನೆ. ಹಾಂ ವಾಚ್ ಎಲ್ಲೋ ಬಿಸಾಕ್ಬಿಟ್ಟವನ, ವಾಲ್ ಎಲ್ಲೋ ಬಿಸಾಕ್. ವಾಚ್ ಎಲ್ಲ ಐತಲ್ಲ, ಬೀರುಲ್ ಐತೆ. ಅಕ್ಕ ಇವಾಗ ಹಾಕೊಂಡು ಎಲ್ಲ ಹೋಗ್ತೀಯ ನೀನು? ನೀನು ಕೊಡೋ ಸುಮ್ಮನೆ ನನಗೆ ಇರಬೇಕು. ಏನಕ್ಕೋ ನಂದು, ನಾನು ಹಂಗೆ ಹಾಕೋ ಮುಂದೆ ಹಳದ್ ನೋಡ್ರಿ. ಎಲ್ಲಿ ಕಣ ಎಲ್ಲ ಮಾಡ್ರನ್ ನಮ್ಮ ಕಾಕೆ ಹೋಗಿ ಇವಾಗ ಐಲೈನರ್ ಅದೈತದ ಅವ್ನಿಗೆ. ಅಯ್ಯೋ ಗುಂಡ ಹೋಯ್ತು, ಗುಂಡ ಹೋಯ್ತು. ಕಾಲ್ ಮಾಡಿ ಅಮ್ಮ ಇರಮ್ಮ. ಅಯ್ಯೋ ಬಟ್ಟಿಗೆ ಮಗುಗೆ ಕ್ಲೀನಾಗಿ ಬಟ್ಟಿಕೋ, ಮಗುಗೆ ಚೆನ್ನಾಗಿಲ್ಲ ಇದು. ಅಯ್ಯೋ ಇವಾಗ ಶೀಲಾವತಿ ಅಂತೆ. ಶೀಲಾ ಅಕ್ಕ ಅಷ್ಟೇ ಅಕ್ಕ, ಶೀಲಾ ಅಷ್ಟೇ, ಶೀಲಾವತಿ ಅಲ್ಲ. ಹೋಗಲ್ಲ ಈಗ, ಹೋಗ ಗುಂಡ ಕುಕ್ ಆಗ್ಬಿಡ್ತೀನಿ ನಿನ್ಗೆ ಇವಾಗ. ಹ್ಞೂ ಯೋಗಿ, ಒಂದು 2 ಫೋಟೋ ಆದ್ರೂ ಹಿಡಿತೀನಿ ನಿಂದು ಗುಂಡಂದು. ಏನೋ ಸ್ಪಾರ್ಕರ್ ಇಲ್ಲೊಂದು ಐತೆ ನೋಡಿ ಗಾಯ್ಸ್, ಸ್ಪಾರ್ಕರ್ ಇನ್ನೊಂದು ಐತೆ. ಹಿಂಗೆ ಇಕ್ಕಿದ್ರೆ 3 ನಾಮ ಆಗ್ಬಿಡುತ್ತೆ. ಆಮೇಲೆ ಹಿಂಗೆ ಇಕ್ಕಿದ್ರೆ 3 ನಾಮ ಆಗ್ಬಿಡುತ್ತೆ. ಗೈಸ್ ಫೈನಲಿ ಕೇಕ್ ಕಟ್ಟಿಂಗ್. ಇವಾಗ ಟೈಮ್ ಎಷ್ಟಕ್ಕ? ಟೈಮ್ ಎಷ್ಟು? ಟೈಮ್ ಎಷ್ಟಕ್ಕ? ಟೈಮ್ ನಾನು ನೋಡಲ್ಲ ವಾಚ್. ಇರ್ಲಿ ಹಾಕು, ಇನ್ನೊಂದ್ಸಲ ಹೆಂಗ್ಸೋದೇ ಇಲ್ಲ ನಾನು. ಓ ಹೆಂಗ್ ಬ್ಲಾಸ್ಟ್ ಆಯ್ತಲ್ಲ ಅದು. ಅವನ್ ಬಾದ್ರೇನು ನನ್ ಬಾದ್ರೇನು ಗಿಫ್ಟ್ ಕಾರು ಇಂತ ಇಸ್ಕೊಂತಾನೆ. ಯಾರ್ದು ಗಿಫ್ಟ್ ಅದು? ಹೊಸ ಕಾರ. ಯಾರ್ದದು? ಹೊಸ ಕಾರು. ಓಪನ್ ಮಾಡಕ್ಕೆ ಫೋಟೋ ಕೊಡು. ಫಸ್ಟ್ ಫೋಟೋ ಏನು ಗೊತ್ತಾ, ಏನ್ ಮಾಡ್ದೆ ನೀನು? ಕರೆಕ್ಟಾಗಿ ಕೊಡ್ತೀಯ ಅದನ್ನ, ನಾನಲ್ಲ. ನೀನು ಚೆನ್ನಾಗಿ ಕೊಡ್ತೀಯ. ಇವನ್ಗಾಕೋ ಗುಂಡ ಬೇಗ ರೆಡಿ ಆಗೋಲ್ಲ ಪ್ಲೀಸ್. ಅಲ್ಲೇ ಊಟ ಮಾಡಬೇಕು ಗುಂಡ. ಫೈನಲಿ ಬರ್ಡೇ ಗಿಡ ಎಲ್ಲ ಮುಗೀತು, ಊಟನೂ ಆಯಿತು. ಇನ್ನು ಅವ್ರು ಊಟ ಮಾಡ್ತವ್ರೆ. ನಾನು ಚಾರ್ಜಿಂಗ್ ಎಲ್ಲೋ ಮಿಸ್ ಆಗೋಗೈತೆ, ಎಲ್ಲಂತ ಗೊತ್ತಾಗ್ತಿಲ್ಲ. ಇಡೀ ಅರ್ಧ ಗಂಟೆ 1 ಅವರಿಂದ ಹುಡುಕ್ತಾನೆ ಏನು ಎಲ್ಲೋಯ್ತು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಇವೊಂದೊಂದು ಕತೆ, ಇವೊಂದೊಂದು ಮನೆ ನೋಡ್ರಿ ಹೆಂಗಾಗೋಗೈತೆ. ಅಕ್ಕೋ ಚಾರ್ಜಿಂಗ್ ಬರಕ್ಕೋ ಪ್ಲೀಸ್ ಅಕ್ಕೋ. ಅಕ್ಕೋ ಚಾರ್ಜಿಂಗ್ ಬರಕ್ಕೋ. ತಂದೆ ಅಕ್ಕ, ನಾನು ಅಲ್ಲಿ ಹಾಕಿ ಕುಂತಿದ್ದೆ ನಾನು. ನೀನೇ ತಂದಿದ್ದೆ, ನೀನೇ ಎತ್ಕೊಂಡು ಹೋಗಿರ್ತೀವ. ನಾನು ಯಾಕೋ ನಿನ್ನ ಮೇಲೆ ಡೌಟ್ ನಂಗೆ ಹೋಗಿ ಕೆಲ್ಸಕ್ಕೆ ಹೋಗ್ಬೇಕು. ಬಿಟ್ಟಣ ಅಲ್ಲಿ ಬಿಟ್ಲಣ್ಣನ ಹತ್ರ ಐತೆ ನಮ್ಗೆ ಗೊತ್ತು. ಆ ಅಣ್ಣನ ಹತ್ರ ಐತೆ ನಂಗೆ ಗೊತ್ತು. ಗೊಕ್ಕೋ ಅಣ್ಣನ ಬಗ್ಗೆ ಗೊತ್ತಿಲ್ಲ, ಸುಮ್ಮನಿರ್ಬೇಕು.
ಇಲ್ಲ ನಿಜ ಇಲ್ಲ ನಾನು ನಿಜ ಹೇಳೋಣ ಸೊ ಗೈಸ್ ಫೈನಲಿ ನಾನು ಹೋಗ್ತಾ ಇದ್ದೀನಿ ಇಲ್ಲಿಂದ. ಟೈಮ್ ನೋಡಿದ್ರೆ 11:11 ಆಗಿ ಹೋಗೈತೆ. ನಾನು ಚಾರ್ಜಿಂಗ್ ವೈರ್ ಸಿಕ್ಕಿಲ್ಲ, ಅದಕ್ಕೆ ಸೋನ ಹಾಕ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೋನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಇವತ್ತು ಬರ್ಡೇ ಮಾಡೋಷ್ಟು ನಾನು ಏನು ಅನ್ಕೊಂಡೆ 9 ಗಂಟೆ ಅಷ್ಟರಲ್ಲೆಲ್ಲ ಕೇಕ್ ಗೀಕ್ ಕಟ್ಟಿಂಗ್ ಮಾಡಿ ಎಲ್ಲ ಮುಗ್ದೋಗಿರುತ್ತೆ ಅಂದ್ಕೊಂಡೆ. ನೋಡಿದ್ರೆ 11:15 ಗೈಸ್, ಇವಾಗ ಮುಗ್ದೈತೆ ನೋಡಿ. ಎನಿವೆ ಫೈನಲಿ ಮುಗೀತಲ್ಲ, ಹೋಗೋಣ. ಫೈನಲ್ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಈ ವ್ಲಾಗ್ ನನ್ನ ಪ್ರಕಾರ ತುಂಬ ಲೆಂತ್ ಆಗೈತೆ ಅನಿಸುತ್ತೆ. ನೋಡುವ, ಪರವಾಗಿಲ್ಲ, ನನ್ನ ವ್ಲಾಗ್ಗಳು ಆಗುತ್ತೆ ಆ ಥರ. ತುಂಬ ಶೆಕೆ ಆಗ್ತೈತಿ. ಹುಡುಗಿ ಹಾಕೊಂಡು ನಾನು ಚಾರ್ಜಿಂಗ್ ವೈರೇ ಲಿಟ್ರಲಿ ಸಿಕ್ಕೇ ಇಲ್ಲ ಗೈಸ್. ಪ್ರಾಮಿಸ್ ನನ್ನ ಚಾರ್ಜಿಂಗ್ ವೈರ್ ಸಿಕ್ಕಿಲ್ಲ. ಏನಾಯ್ತು ಅಂತಲೂ ಗೊತ್ತಿಲ್ಲ. ಅವರಪ್ಪ ಆ ಮೆಸ್ಸಲ್ಲಿ ಎಲ್ಲೆಲ್ಲಿ ಹೋಗೋಯ್ತು, ಏನೇನು ಕತೆ ಅಂತಲೂ ಗೊತ್ತಿಲ್ಲ ನನಗೆ. ಎಲ್ಲನೂ ಒಂದೊಂದು ದಿಕ್ಕಲ್ಲಿ ಹೋಗ್ಬಿಡೈತೆ. ಗಾಡಿ ಒಂದು ಕಡೆ, ಗಾಡಿ ಅಂತೀನಿ, ಬೀಗ ಒಂದು ಕಡೆ, ಫೋನು ಒಬ್ರು ಕೊಟ್ಟರೆ ಇನ್ನೊಬ್ರ ಕೈಲಿ ಹೋಗಿರುತ್ತೆ. ಆಮೇಲೆ ನನ್ನ ಐಟಮ್ಸೇ ಎಲ್ಲ ಒಂದೊಂದು ಕಡೆ ಒಂದು ಮಿಸ್ಟೇಕ್, ತಲೆನೇ ಕೆಟ್ಟೋಯ್ತು. ಹುಡುಕಿ ತೆಗಿಯೋ ಅಷ್ಟೇ. ಪಾಪ ಹುಡ್ಕೋಕ್ಕೆ 1 ಅವರ್ ಮಾಡಿಬಿಟ್ಟಿದ್ದೀನಿ ನಾನು. ಗಾಡಿ ಬೀಗ ಮತ್ತು ಚಾರ್ಜಿಂಗ್ ಬೋರ್ಡ್ ಹುಡ್ಕೋಕ್ಕೆ 1 ಅವರ್ ಮಾಡಿಬಿಟ್ಟಿದ್ದೀನಿ. ಬಿಗ್ಲಾಣ ಎತ್ಕೊಂಡು ಹೋಗೈತೆ ಬೀಗ. ನಾನು ಹುಡುಕ್ತಾನೆ ಇದ್ದೀನಿ, ಅವನೇ ಎತ್ಕೊಂಡು ಹೋಗಿದ್ದು ಹೇಳಿಲ್ಲ. ನನ್ನ ಕಡೆ ನಾನು ಹುಡುಕ್ತಾನೆ ಇದ್ದೀನಿ. ಓಕೆ ಗೈಸ್, ಫೈನಲಿ ನಾನು ಬಂದು ಮಲ್ಕೊಂಡೆ. ಬ್ಲಾಗ್ ಎಡ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ನಾನು ಅಲ್ಲೇ ಮಾಡಿದ್ದೀನಿ ಅಂದ್ಕೊಂಡೆ ಗಾಡೀಲಿ. ಇವಾಗ ಎಡಿಟಿಂಗ್ ಮಾಡಬೇಕಾದಾಗ ಗೊತ್ತಾಯಿತು ನನಗೆ ಬ್ಲಾಗ್ ಎಂಡ್ ಮಾಡೋದೇ ಮರ್ತೋದೆ ಅಂತ. ಎಂಡ್ ಮಾಡಿಬಿಟ್ಟು ಹಂಗೆ ಮಾತಾಡ್ಕೊಂಬಂದೆ. ಪ್ರಾಪರಾಗಿ ಎಂಡ್ ಮಾಡಿಲ್ಲಲ್ಲ. ಸೊ ಗೈಸ್, ಬಾಡಿ ಎಲ್ಲ ಫುಲ್ ಪೇನ್ ಆಗ್ತೈತೆ. ನೆನ್ನೆ ನೋಡ್ದಂಗೆ, ನೆನ್ನೆ ಬ್ಲಾಗ್ ನೋಡಿದಾಗ ಎಷ್ಟು ಅದ್ರ ಬಗ್ಗೆ ಮಾತಾಡೋಕ್ಕೆ ಆಗಿಲ್ಲ ನನಗೆ. ತುಂಬ ಬೇಜಾರಾಯಿತು ಗೈಸ್. ಅದು ಎಷ್ಟೊತ್ತು 2 ಅವರ್, ಮಿನಿಮಮ್ 2 ಅವರ್ ಕಾಯ್ದಿರೋದು ಗೈಸ್ ರೋಡಲ್ಲಿ. ಅಬೇಬರಿ ಥರ ಒಂದಿನ ನಾವು ಕಾಯ್ದಿರೋ ಮನುಷ್ಯನಲ್ಲ ನಾನು. ಅಷ್ಟೊತ್ತೆಲ್ಲ ಕಾಯೋಕ್ಕೆ ಇಷ್ಟ ಬಿಡೋಲ್ಲ. ಎನಿವೇ ಟೈಮ್ ಬಂದಾಗ ಕಾಯಲೇಬೇಕು. ಇಷ್ಟು ಕಾಯ್ದೆ ತುಂಬ ಬೇಜಾರಾಗೋಯ್ತು. ಅದಕ್ಕೆ ವಾಪಸ್ ಮನೆಗೆ ಬಂದುಬಿಟ್ಟೆ ನಾನು. ಆಮೇಲೆ ಬಂದಾಗ ಸೋನಾಥನ್ ಫೋನ್ ಮಾಡಿತ್ತು, ಸೆಲೆಬ್ರೇಷನ್ ಆಯಿತು ಹಿಂಗೆ ಅಂತ. ವ್ಲಾಗ್ ನೋಡ್ದಂಗೆ ಚೆನ್ನಾಗಿತ್ತು. ಎನಿವೆ ಒಂಥರ ಗಿಫ್ಟ್ ಕೊಟ್ಟಿದ್ದಕ್ಕೆ ಒಂಥರ ದೇವರಣ್ಣ ಖುಷಿ ಆಯಿತು ಗೈಸ್ ನನಗೆ. ಏನಂದರೆ ಎಲ್ಲರ ಮುಂದೆ ಕೊಡೋಕೆ ನಂಗೆ ಒಂಥರ ಏನು ಅಂದರೆ ಇಷ್ಟ ಆಗಲ್ಲ ನನಗೆ ಎಲ್ರ ಮುಂದೆನೂ ಕೊಡೋಕ್ಕೆ. ಸೊ ಅದಕ್ಕೇ ನನಗೂ ಏನು ಗೊತ್ತಿಲ್ಲ ಅವ್ನಿಗೆ ಏನು ಬೇಕು, ಏನು ಕತೆ ಅಂತ. ನಾನು ಟೆನ್ಷನ್ ಆಗೋದು ಎಲ್ಲಿ ದೊಡ್ಡದಕ್ಕೆ ಕೈ ಹಾಕ್ಬಿಡ್ತಾನೇನೋ ಅಂತ. ಏನಿಲ್ಲ, ಟ್ರೈ ಮಾಡಿದರೆ ಏನೋ ಅನ್ಬೋದು, ಕೊಡಿಸ್ಬೋದು. ಟ್ರೈ ಮಾಡಿದ್ರೆ ನಾನು ಅವ್ನಿಗೆ ಬಿಟ್ಬಿಟ್ಟೆ, ನಾನು ಏನು ಬೇಕೋ ತಗೋ ಅಂತ. ನೀವು ನೋಡ್ದಂಗೆ ಅವ್ನಿಗೆ ಏನೇನು ಬೇಕು ಅಂತ ತೊಗೊಂಡ. ಸಿಗುವ ಗೈಸ್, ನಿದ್ದೆ ಬರ್ತೈತೆ. ಚೆನ್ನಾಗಿದೆ ಅಂದರೆ ಇವತ್ತು ಸೆಲಿಬ್ರೇಷನ್ ಚೆನ್ನಾಗಿತ್ತು. 2 ವರ್ಷ ಅವನಿಗೆ ಗುಂಡಾಗಿ. ಇವಾಗ ಗುಂಡ ಅಲ್ಲ, ಅವನ ಹೆಸರು ಚಿರಾಕ್ಷ್. ಎಲ್ಲರೂ ಪ್ರೀತಿಯಿಂದ ಗುಂಡ ಅಂತ ಕರೀತಾರೆ. ಎನಿವೆ ಫೈನಲಿ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ. ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ದ ನೆಕ್ಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿಗುವ. ಗುಡ್ ನೈಟ್.